ಹೈಕಮಾಂಡು, ಪಕ್ಷದ ವರಿಷ್ಠರು ಎಲ್ಲರೂ ಕೂಡ ನಿರ್ಧಾರ ಮಾಡ್ತಾರೆ. ನೀವು ರಿಪೀಟೆಡ್ಲಿ ಎಲ್ಲ MLAಗಳು ಹಿಡಿದು ಕೇಳೋದ್ರಾಗ ಅರ್ಥ ಏನಲ್ಲ ಸರ್. ಈಗ AICC ಅಧ್ಯಕ್ಷರು ಹೇಳಿದ್ರು ಕೇಳೋಲ್ರಿ ನೀವು. ಸರ್, AICC ಅಧ್ಯಕ್ಷರ ಅಡ್ಕೋತೆ ಅಡ್ಕೆ ಸಿಕ್ಕಂಗೆ ಕ್ಲಿಯರ್ ಆಗಿ ಹೇಳ್ತಿರಂಗಿಲ್ಲ ರಾಜಕಾರಣ. ಒಂದು ಹೇಳೋದಿಲ್ಲ ಯಾರು. ಅದು ಆಗಂಗೆ ಆಗ್ತಿರ್ತದೆ, ಹೋಗಂಗೆ ಹೋಗ್ತಿರ್ತದೆ. ಸರ್, ಈಗ ಯಾರಿಗೆ ಆಸೆ ಇಲ್ಲ? ನಂಬಲ್ಲಿ CM ಆಗ್ತಕ್ಕಂಥ ರೇಸ್ನಾಗ ಇರೋರು ಭಾಳ ಮಂದಿ ಅದಾರ, ವರಿಷ್ಠರು ಮತ್ತು ಅವರೆಲ್ಲ ದುಡ್ದಾರ. ಮತ್ತು ಅವ್ರು ಆದ್ರೆ ತಪ್ಪೇನಿದೆ? ಇದ್ದವ್ರಿದ್ರೂ ತಪ್ಪಿಲ್ಲ, ಹೊಸದಾಗ ಆಗೋರಿದ್ರೂ ತಪ್ಪಿಲ್ಲ. ಪಕ್ಷದದು ಒಳಗೆ ಎಲ್ಲರಿಗೆ ಆಸೆ ಇರುವುದೇ. ನಮಗೆ ಮಂತ್ರಿ ಆಗೋ ಆಸೆ ಇರಂಗಿಲ್ಲ, ಹಾಗೆ ಅವ್ರಿಗೆ CM ಆಗೋ ಆಸೆ ಇರ್ತದೆ. ಮೊದಲು ಮಂತ್ರಿ ಸ್ಥಾನಕ್ಕೆ ಶುರುವಾಗಿದ್ದು ಈಗ CM ಕುರ್ಚಿಗೆ ಬಂದಿದೆ. ನಮ್ಮಲ್ಲಿ ಇರೋದು ಒಂದೇ ಅದಲ್ಲ CM. ಅವು ಒಂದು 10 ಇದ್ದು ಅಂದ್ರೆ ಯಾರೂ ಕೇಳ್ತಿದ್ದಿಲ್ಲ. ಒಂದೇ ಇದ್ರೂ ಕೂಡ 2-3 ಮಂದಿ ಅಷ್ಟೇ ಅದ್ರ ಹಿರಿಯರು. ಅವ್ರದಾರ, ಅವ್ರ ಪಾಪ ಅವ್ರ ಆಸೆ ಇದೆ. ಆಗಲಿ, ನಾವು ಆಸೆ ಪಡ್ತೀವಿ, ಆಗಲಿ, ಅದ್ರಾಗೇನು ತಪ್ಪಿಲ್ಲ. ಇದೇ ಅವಧಿ 2.5 ವರ್ಷ ನೋಡಿ, ಈಗ ಆಗ್ಬೋದು, ನಾಳೆ ಆಗ್ಬೋದು, ಅದು ಹೆಂಗೆ ಹೇಳಕ್ಕೆ ಬರ್ತದೆ? ಅದು ಪಕ್ಷ CLP ನಿರ್ಣಯ ಮಾಡ್ತಾರೆ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಆಗ್ಬೇಕು ಅನ್ನೋದು ಕೇಳ್ತಾರೆ. ಒಂದು ಕಡೆ ಅತ್ಯಂತ ಎಲಿಜಿಬಲ್ ಮನುಷ್ಯ. ಒಂದು ಕಾಲದಾಗ ನಾನೇ ತಪ್ಪು ಮಾಡಿದ್ದೀನಿ, ಅವ್ರಿಗೆ ಓಟ್ ಹಾಕಿಲ್ಲ, ಒಪ್ಕೋತೀನಿ ನಾನು ಇವತ್ತು. ಸರ್, ಯಾವಾಗ ಈ ಗೊಂದಲ ಬಗೆಹರಿಬೇಕು? ಪಕ್ಷದ ಆಂತರಿಕ ವಿಷಯ ಅದು. ಯಾವಾಗ ನಿರ್ಣಯ ಆಗ್ತದೆ. ಹೋದ್ಮೇಲೆ ಈ ವಿಚಾರ ಮತ್ತೆ ಜಾಸ್ತಿ ಮುನ್ನೆಲೆಗೆ ನಾನು ಹೋಗಿದ್ದು ಬೇರೆ ಕೆಲಸಕ್ಕೆ. ನೀವು ಎದಕ್ಕೆ ಹೋಲಿಸಿದ್ರೆ ನಾನೇನು ಮಾಡಿಲ್ಲ. ನನಗೆ ನೀವು ಕಬ್ಬು ಬೆನ್ನು ಹಚ್ಚಿರಿ, ಮೆಕ್ಕೆಜೋಳ ಬೆನ್ನು ಹಚ್ಚಿರಿ, ಮತ್ತು ಇವೆಲ್ಲ ಹೋಗ್ಬೇಕಾಗ್ತದೆ. ಅಲ್ಲ, ನೀವು ಹೋಗಿದ್ದಕ್ಕೂ ಮತ್ತು ನೀವು ಅವ್ರಿಗೆ ಆತ್ಮೀಯರು? ನಾ ಯಾರಿಗೆ ಆತ್ಮೀಯರಿಲ್ಲ. ಅವ್ರ ಆತ್ಮ ಮುಟ್ಕೊಂಡು ಹೇಳಂತೇಳಿ ಯಾರಿಗೆ ಆತ್ಮೀಯರಿಲ್ಲ. ಯಾರು ನಾನು ಆತ್ಮೀಯರಿಲ್ಲ ಹೇಳಿ? ನಾನು ಸಿದ್ದರಾಮಯ್ಯಗೂ ಆತ್ಮೀಯನೇ, DK ಶಿವಕುಮಾರ್ಗೂ ಆತ್ಮೀಯನೇ. ಒಂದು ಮಾತ್ರ ನಿಮ್ಮ ಎದುರಿಗೆ ಒಪ್ಕೊಂಡೆ, ಖರ್ಗೆ ಅವ್ರಿಗೆ ಒಂದು ಸರ್ತಿ ಓಟ್ ಹಾಕಿಲ್ಲ ನಾನು. ನೋಡಿ, ಯಾರ ಹಣೆ ಬರದಲ್ಲಿ 5 ವರ್ಷ ಇತ್ತು, ಅವ್ರು 5 ವರ್ಷ ಆದರು. ಯಾರ ಹಣೆ ಬರದಲ್ಲಿ 2.5 ವರ್ಷ ಇದ್ರೆ ಪಾಪ ಅಷ್ಟರಲ್ಲೇ ತೃಪ್ತಿ ಪಡ್ಕೋಬೇಕಲ್ಲ ಅವರು. ಅವ್ರು ಇನ್ನೂ ಚೆನ್ನಾಗಿ ಮಾಡಿದ್ರೆ ಮತ್ತೊಂದಿಷ್ಟು ಮುಂದೆ ಹೋಗ್ಬೋದು, ಅದಕ್ಕೇನಿದೆ. AICC ಅಧ್ಯಕ್ಷರು ಡೆಲ್ಲಿಗೆ ಹೋಗಿದ್ದಾರೆ ಸರ್, ರಾಹುಲ್ ಗಾಂಧಿ ಅವರು ಸರ್ವೋಚ್ಚ ನಾಯಕರು ಇವತ್ತಿನ ಮಿತಿಗೆ. ಅವ್ರ ಜೊತೆ ಎಲ್ಲ ಪಕ್ಷನೂ ಇರ್ತದೆ, ಶಾಸಕರು ಇರ್ತಾರೆ, ಕಾರ್ಯಕರ್ತರು ಇರ್ತಾರೆ. ತಪ್ಪೇನಿದೆ. ಕೆಲವರೀಗ ನೇರವಾಗಿಯೇ DK ಶಿವಕುಮಾರ್ CM ಆಗಲೇಬೇಕು ಅಂತ ಅದಕ್ಕಾಗಿ ಅನೇಕ ಜನ ನೋಡಿ, ಅದು ಎಲ್ಲ ಆಂತರಿಕ ವಿಷಯ. ಅದು ಹಂಗೂ ಆಗ್ಬೋದು, ಹಿಂಗೂ ಆಗ್ಬೋದು. ಅದೇನು ಯಾವುದು ಆಂತರಿಕ ವಿಚಾರದಲ್ಲಿ ನಾನು ನೀವು ಏನು ನಿರ್ಣಯ ಮಾಡೋಕ್ಕಾಗುತ್ತೆ? ಅದು ಸರ್ವಾನುಮತದ ಅಭಿಪ್ರಾಯ ಬಂದಾಗ ಅದು ನಿರ್ಣಯ ಆಗುತ್ತೆ. ತಾವು ಸದ್ಯಕ್ಕೆ ತಟಸ್ಥನೋ ಅಥವಾ ಯಾರ ಕಡೆ ಅದು ನೀವು ನಿಮಗೆ ವಿಚಾರ ಮಾಡ್ಕೊಂಡು ಒಂದೇ ಕಾರಣದಲ್ಲಿ ಖರ್ಗೆ ಮತ್ತೆ DK ಶಿವರು ಹೋಗಿದ್ದಾರೆ. ತಪ್ಪದು ಏನು? ಇವತ್ತೇ ಮೊದಲೇ ಸರ್ತಿ ಅಲ್ಲ, ನಾನು ನಿಮಗೆ ಕೇಳ್ತಾ ಇದ್ದೀನಿ, ಇವತ್ತೇ ಮೊದಲೇ ಏನು ಸರ್ತಿ ಏನಾರು ಹೋಗಿದಾರ ಅವರು? ಈ ಸಂದರ್ಭದಲ್ಲಿ ಹೋಗೋದು ಈ ಸಂದರ್ಭದಲ್ಲಿ ಮತ್ತೆ ಸಿದ್ದರಾಮಯ್ಯನವರು ಅವರು ಒಂದು ತಾಸು ಒಳಗೆ ಬಾಗ್ಲಾಕೊಂಡು ಮಾತಾಡಿದ್ರಲ್ಲ. ಅವ್ರು ಭೇಟಿಗೆ ಹೋಗಿದ್ರು, ಅವ್ರ ಕಾರಲ್ಲೇ ಹೋಗಿದ್ದಾರೆ. ನೋಡಿ, ಕಾರ್ನಲ್ಲಿ ಕೂಡೋದು ಒಳಗೆ ಕೂಡೋದು ಏನು ಬೇರೆ ಇದೆ, ಕಿವಿ ಒಂದೇ ಇದಾವಲ್ಲ ಸರ್. ಆತ್ಮೀಯತೆ ಅಂತ ನೀವು ಆ ಥರ ಭೇದ ಭಾವ ಮಾಡಬೇಡ. ಅವರಿಬ್ಬರು ಪಕ್ಷದ ವರಿಷ್ಠರಾದಾರ, ಸಿದ್ದರಾಮಯ್ಯನವರು, DK ಅವರು. ಅವರಿಗೆ ಯಾವಾಗ ಯಾರಿಗೆ ಬೇಕು ಭೇಟಿ ಆಗ್ಬೋದು, ನಮ್ಮಂಥವ್ರನ್ನ ಕರೆಸ್ಬೋದು, ಅದಕ್ಕೇನು ಸಂಬಂಧ ಇಲ್ಲ. DK ಶಿವಕುಮಾರ್ ಅವರು ಅಮಿತ್ ಶಾ ಜೊತೆ ಮಾತನಾಡಿದ್ದಾರೆ ಅಂತ ಮಾತುಗಳು ಕೇಳಿ, ಅದು ನಿಮ್ಮ ಸೃಷ್ಟಿ. ಅದು ನೀವು ಇನ್ನೊಂದು ಸೃಷ್ಟಿ ಮಾಡಿರಿ, 50-50 ಕೋಟಿ ಕೊಟ್ರಂತೇಳಿ. ಎಲ್ಲರೇ ಅದಾವ ತೊಗೊಂಬರ್ರಿ. ನಾರೇ ಯಾರು? ಗೋವಿಂದ ಕಾರಜೋಳ ನೋಡ್ಯಾರಂತವ್ರು? ಅಲ್ಲ, ಆರೋಪ ಮಾಡೋರು ಸ್ವಲ್ಪ ವಿಚಾರ ಮಾಡ್ಬೇಕು. ಅವರು ಹಿರಿಯರದಾರೆ, DCM ಆದವ್ರು ಇದ್ದಾರೆ. ಆ ಸಣ್ಣ ಮಕ್ಕಳು ರಸ್ತೆ ಮೇಲೆ ಮಾಡುವಂತ ಆರೋಪ ಮಾಡಬಾರ್ದು ಸರ್. 50 ಕೋಟಿ ಇದ್ದು 70 ಕೋಟಿ ಆಗಿತ್ತು, ಈಗ 100 ಕೋಟಿ ಆಗುತ್ತೆ. ರೇಟ್ ಇರುತ್ತೆ, ತೂಕ ಜಾಸ್ತಿ ಯಾರ್ದಾಗುತ್ತೋ ಅವ್ರಿಗೆ. ನಮ್ಮ ಪಕ್ಷದಲ್ಲಿ ಯಾರು ಕೂಡ ಅಂತ ಆಮಿಷಕ್ಕೆ ಒಳಗಾಗೋರಿಲ್ಲ.
ಅವ್ರಿಗೆ ಇನ್ನು ಯಾರಿಗಾರ ಕೊಟ್ಟು ರೂಢ ಇದ್ರೆ ಅವರಿಗೆ ಇದನ್ನ ಇನ್ನೊಂದಿಷ್ಟು ಹೇಳ್ಕೊತ ಹೋಗ್ಲಿ. ಸಿದ್ದರಾಮಯ್ಯ ಅವರು ನಿನ್ನೆ ಹೇಳಿದ್ದೇನೆಂದ್ರೆ ನಾನು ಸಚಿವ ಸಂಪುಟ ಪುನರಚನೆ ಬಗ್ಗೆ ಹೈಕಮಾಂಡ್ ಚರ್ಚೆ ಮಾಡಿದ್ದೆ. ಆದರೆ ಈ ಒಂದು ಏನು ಪವರ್ ಸೇರಿಂಗ್ ಬಗ್ಗೆ ಚರ್ಚೆ ಆಗಿದೆ. ಆದರೆ ನಾನು ಹೈಕಮಾಂಡ್ ಏನು ನಿರ್ಧಾರ ತಗೊಂಡು ಅದಕ್ಕೆ ನಮ್ಮ ತಪ್ಪಿದೆಯಾ? ಅಂದ್ರೆ ಅವ್ರ ಮಾತಿನ ಮರ್ಮ 2 ವರ್ಷ ತಪ್ಪಿದೆಯಾ? ಅವ್ರು ಪುನರ್ರಚನೆ ಮಾಡಿದ್ರೆ ತಪ್ಪಿದೆಯಾ? ಅವ್ರು ಇವತ್ತು ಮುಖ್ಯಮಂತ್ರಿಗಳಿದ್ದಾರೆ. ಅವರು ವಿವೇಚನೆಗೆ ಬಿಟ್ಟಿರ್ತಕ್ಕಂಥ ಅಧಿಕಾರ ಅದು ಯಾವಾಗ ಬೇಕಾದರೂ ಅವ್ರು ಚಲಾವಣೆ ಮಾಡ್ಬೋದು. ಓಕೆ, 5 ವರ್ಷ ಇರ್ತೀನಿ, 2 ಪೀರಿಯಡ್ ನಾನೇ ಬಜೆಟ್ ಮಂಡನೆ ಮಾಡ್ತೀನಿ. ತಪ್ಪೇನಿದೆ ರೀ? ನಮ್ಮ ಪಕ್ಷದಲ್ಲಿ ಒಬ್ಬೊಬ್ರು 10 ವರ್ಷ ಇದ್ದವರಿದ್ದಾರೆ. ಮತ್ತು ಇಂಥದ್ರಲ್ಲಿ ನಿಮ್ಮ ಶಾಸಕರು ಕೆಲವೆಲ್ಲ ಈ ರೀತಿ ಓಡಾಡೋದು, ಡಿ ಕೆ ಶಿವಕುಮಾರ್ ಯಾರು ಓಡಾಡಿಲ್ಲ, ನೀವು ಓಡಾಡಿಸ್ತಾ ಇದ್ದೀರಿ. ಸರ್ ನೇರವಾಗಿ ನೀವು ಓಡಾಡಿಸ್ತಾ ಇದ್ದೀರಿ ಅವ್ರನ್ನ. ನೇರವಾಗಿ ಹೇಳಿದ್ದಾರೆ. ಈ ಡೆಲ್ಲಿಗೆ ಹೌದು ಸರ್, ಡೆಲ್ಲಿಗೆ ಹೋಗೋರ್ದು ತಪ್ಪಿದೆಯಾ? ಅಲ್ಲಲ್ಲ ಸರ್, ನೇರವಾಗಿ ಡಿ ಕೆ ಶಿವಕುಮಾರ್ ಶಿವಗಂಗ ಇವತ್ತಲ್ರಿ 10 ಸರ್ತಿ ಹೇಳಿರ್ಬೇಕು ಅವನು. ಅವನೊಬ್ಬನ ಹೇಳಿದ್ರೆ ಅದು ಎಲ್ಲಾರು ಹೇಳ್ದಂಗ ಆಗತ್ತ? ಶಿವಗಂಗಾ 10 ಸರ್ತಿ ಹೇಳಿರ್ಬೇಕು. ಹೊಸದಾಗಿ ಬಂದ ಶಾಸಕರದಾರ, ಪಾಪ ಆವೇಶನಾಗ ಹೇಳಿರ್ತಾರೆ. ನಡೀತದೆಲ್ಲ. ನಮ್ಮಲ್ಲಿ ಎಲ್ಲರೂ ಹೊಡೆತ ತಿಂದ್ಮೇಲೆ ಕಲಿತೀವಿ ನಾವು.